ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ಒಂದು 15 ದಿನಗಳ ಹಿಂದೆ ನಾನು ಒಂದು SC/ST ಅನ್ನೋ ಒಂದು ವಿಡಿಯೋ ಮಾಡಿ ನಾನು ವಾಟ್ಸಪ್, ಫೇಸ್ಬುಕ್ ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಮಾಡಿದ್ದೆ. ಸೊ ಅಪ್ಲೋಡ್ ಮಾಡಿದ್ದೆ. ಅದಾದ್ಮೇಲೆ ಅವರು ಎಲ್ಲ ತುಂಬಾ ಜನ ನೋಡಿದ್ದಾರೆ, ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಜೈ ಭೀಮ್ ಅಂತ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ, ಸಿಸ್ಟರ್ ಅಂತಾನೆ ಮಾಡಿದ್ದಾರೆ. ಅಲ್ಲಿ ಏನ್ ತಪ್ಪಾಗಿದೆ ಅಂತಂದ್ರೆ ಎಲ್ಲ ನೋಡಿದ್ದಾರೆ, ಎಲ್ಲರೂ ಇಷ್ಟಪಟ್ಟಿದ್ದಾರೆ ಆ ವಿಡಿಯೋನೆಲ್ಲ. ಅಂಡ್ ನೋಡಿದ ಜನ ಅಂತನೂ ಅವ್ರ ಮನೆಗಳಲ್ಲಿ ಅವತ್ತು ಅದೇ ಟಾಪಿಕ್ ಮಾತಾಡಿದ್ದಾರೆ. ನನ್ನ ಫ್ರೆಂಡ್ ಗಂಡ ಎಲ್ಲ ಸಖತ್ತಾಗಿ ಮಾತಾಡಿದ್ದಾರೆ ಅಂತ ಅದನ್ನೇ ಆ ವಿಡಿಯೋನೇ ಒಂದು 100 ಸರಿ ನೋಡಿದಾರಂತೆ. ಅವರು ಸುಮ್ಮನೆ ಜನ ಮಾಡ್ಲೋ ಇಲ್ಲ ಜಾತ್ರೆ ಮಾಡ್ಲೋ ಅಂತ ಯಾರು ಕೂತ್ಕೊಳ್ಳಲ್ಲ. ಎಲ್ಲರಿಗೂ ಫ್ಯಾನ್ಸ್ ಇರ್ತಾರೆ. ಎಲ್ಲಾ ತರದಲ್ಲೂ ಆ ವ್ಯಕ್ತಿ ಏನ್ ಮಾಡ್ತಿದ್ದಾರೆ, ದಿನ ಯಾವ ತರ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ತುಂಬಾ ಜನ ನೋಡೋರು ಇರ್ತಾರೆ. ಇದು ಏನಾಗಿದೆ ಆ ವಿಡಿಯೋ ಅಂತಂದ್ರೆ, ನಾನು ಅಪ್ಲೋಡ್ ಮಾಡಿದಾಗ ಏನಾಯ್ತು, ಒಂದು ಸ್ಮಾಲ್ ಮಿಸ್ಟೇಕ್ ಏನಾಗ್ಬಿಟ್ಟಿದೆ, ಅದನ್ನ ಟೈಪ್ ಮಾಡ್ಬಿಟ್ಟು ನಾನು ಅಪ್ಲೋಡ್ ಮಾಡುವಾಗ ಕಾಯ್ದೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೆ. ಹಂಗಾಗಿ ಕೆಲವ್ರು ಎಲ್ಲ ನೋಡಿದ್ದಾರೆ, ಬಟ್ ಅದನ್ನ ಯಾರು ಗಮನಿಸ್ಕೊಂಡೇ ಇಲ್ಲ. ಆಮೇಲೆ ನನಗೆ ಫೋನ್ ಮಾಡಿ ಇನ್ನೊಬ್ರು ಮೆಸೇಜ್ ಮಾಡಿದ್ರು ಫೇಸ್ಬುಕ್ ಅಲ್ಲಿ, ಅಕ್ಕ ಫಸ್ಟ್ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತ. ಅದಾದ್ಮೇಲೆ ನಾನು ತುಂಬಾ ಜನ ನೋಡಿದ್ರು, ತುಂಬಾ ಜನ ಫೋನ್ ಮಾಡಿ ಕೇಳಿದ್ರು. ಪಟ್ ಅಂತ ವಿಡಿಯೋ ಬಿಟ್ಟಿದ ತಕ್ಷಣ 40 ಜನ ಫೋನ್ ಮಾಡಿದ್ದಾರೆ ಅವತ್ತು. ಆಮೇಲೆ ನನ್ಗೆ ಅದು ಸ್ವಲ್ಪ ಖುಷಿ ಆಯ್ತು. ಈ ತರ ವಿಡಿಯೋಸ್ ಎಲ್ಲ ಮಾಡ್ಬಿಟ್ರೆ ಜನಗಳಿಗೆ ಏನಾದ್ರು ಅರಿವು ಮೂಡಿಸಿದ್ರೆ ವಿಡಿಯೋಸು ತುಂಬಾ ಜನ ಇಷ್ಟ ಪಡ್ತಾರೆ ಅಂತ. ಸೊ ನನಗೆ SC ಅಂತ ನಮ್ಮ ದಲಿತರ ಕ್ಯಾಟಗರಿ ಬಗ್ಗೆ ಮಾತಾಡೋದು ನನ್ಗೆ ಇಷ್ಟ ಇಲ್ಲ. ಯಾರೇ ಆಗಿರ್ಬೋದು, ಯಾವ ವ್ಯಕ್ತಿಯೇ ಆಗಿರ್ಬೋದು, ಅವ್ನು ಯಾವುದೇ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ಆದ್ರೂ ಇರ್ಬೋದು, ಇಲ್ಲ ಸಾಮಾನ್ಯ ಮನುಷ್ಯನೇ ಆಗಿರ್ಬೋದು, ಅವ್ರಿಗೆ ಯಾವ ತರ ರೈಟ್ಸು ಕೊಟ್ಟಿಲ್ಲ. ಎಲ್ಲ ಸಮಾನರು, ಎಲ್ಲ ಸಮಾನತೆ ಹಕ್ಕು ಬಂದಿದೆ. ಬಾಬಾ ಸಾಹೇಬ್ರು ಸಂವಿಧಾನ ಬರ್ದಿಲ್ಲ ಅಂದಿದ್ರೆ ನಮ್ಗೆ 2000 ವರ್ಷಗಳಿಂದ ದಲಿತರಿಗೆ ನಮ್ಗೆ ಏನು ಒಂದು ಸ್ವತಂತ್ರ ಬರೋದಕ್ಕಿಂತ ಮುಂಚೆನೆ ದಲಿತರಿಗೆ 2000 ವರ್ಷದಿಂದಾನೇ ಈ ಒಂದು ದಲಿತ ಜನರನ್ನ ಕೀಳಾಗಿ ಮಾಡೋಂಥದ್ದು, ಊರಿಂದ ಆಚೆ ಇಡೋಂಥದ್ದು ಈ ಪದ್ಧತಿಗಳೆಲ್ಲ ಇರ್ತಿತ್ತು. ಸೊ ಆ ಊರ್ ಮುಖಂಡ್ರಿಗೋ ಇಲ್ಲ ಯಾರಿಗೋ ಏನೋ ಒಂದು ಸ್ವಲ್ಪ ರೇಷನ್ ತರ ಏನಾದ್ರು ಕೊಟ್ಟಿದ್ರೆ ಅದನ್ನ ಅವ್ರು ಕೊಡದೆ ಅವರು ತುಂಬಾ ಜನ ಹಂಚ್ಕೊಳ್ಳೋ ಅಂಥದ್ದು, ನಮ್ಮ ಜಾತಿನ ಊರಿಂದ ಆಚೆ ಇಟ್ಟು ಇವರು ಒಲಿಯರು ಅನ್ನೋ ಒಂದು ಇದರಿಂದ, ಇಲ್ಲ ಇವರು ದಲಿತರು ಅನ್ನೋ ಒಂದು ಇದರಿಂದ ತುಂಬಾ ತರ ಹಿಂಸೆ ಮಾಡಿದ್ದಾರೆ. ಆದ್ರೆ ಕಾನೂನು ಇವಾಗಿರುವಂತಹ ಕಾಲ ಆ ತರ ಇಲ್ಲ, ಸರಿನಾ? ಅದೇ ಜನರೇಷನ್ ತರ ಇಲ್ಲ. ಈಗ ಇನ್ನು ಮುಂದುವರಿತಾ ಹೋಗ್ತಾ ಇದಾರೆ ಜನ. ಸೊ ಏನು ಗೊತ್ತಿಲ್ಲ, ತಿಳುವಳಿಕೆ ಇಲ್ದೇ ಇರೋರು ತುಂಬಾ ಪಾಪ ಅನ್ಸುತ್ತೆ ಅವ್ರನ್ನ ನೋಡಿದ್ರೆ. ಅಂತ ತರ ನಮ್ ಜಾತಿಯಲ್ಲಿ ಯಾರು ಇಲ್ಲ. ಆ ತರ ನಾವ್ ಎಲ್ಲಾದ್ರಲ್ಲೂ ಮುಂದೆ ಇದೀವಿ. ಸೊ ಅವನು ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು, ಸರಿನಾ? ಅವನು ಏನ್ ದೊಡ್ಡ ಇದ್ರ ತರ ಏನ್ ಕಾಣೋದಿಲ್ಲ, ಅವನೇನ್ ದೊಡ್ಡ ಅಫಿಷಿಯಲ್ ತರ ಇಲ್ಲ, ಓದಿರೋ ಆಫೀಸರ್ ತರ ಏನ್ ಕಾಣಲ್ಲ. ಅವನು ಹಂಗೆ ಕಾಣ್ತಾನೆ. ತುಂಬಾ ಏನೇ ಒಂದ್ ಮಾತಾಡ್ತೀರಿ ಅಂದ್ರೆ ಅವತ್ತು ಬಂದಿರೋ ಕೋಪಕ್ಕೆ ನನಗೆ ತುಂಬಾ ಮಾಡ್ಬಿಟ್ಟೆ. ಒಂದು ನಟ ಫೋನ್ ಮಾಡಿ ಕೇಳಿದ್ದು ಉಂಟು, ಏನ್ ಮೇಡಮ್ ಏನಾದ್ರೂ ಹೆಲ್ಪ್ ಬೇಕಾ, ಯಾಕೆ ಆ ತರ ಮಾತಾಡ್ತಿದ್ದೀರಾ ಅಂತ. ತುಂಬಾ ಚೆನ್ನಾಗಿ ಹೋಗಿ ರೀಚ್ ಆಗಿದೆ, ಖುಷಿ ಆಯ್ತು ನನ್ಗೂ. ನಾವು ವಿಡಿಯೋ ಮಾಡಿ ನೋಡಿ, ಇಲ್ಲಿ ಜಾತಿ ನಿಂದನೆ ಅನ್ನೋದು ಯಾವ್ದಿಲ್ಲ. ನನ್ನ ಹತ್ರ ಇದ್ದಾಗ ಚೆನ್ನಾಗೇ ಮಾತಾಡ್ತಿದ್ರು ಅವರು. ನನ್ಗೆ ಎಷ್ಟೊಂದು ಬುಕ್ಸ್ಗಳು ಕೊಟ್ಟಿದ್ದಾರೆ ಓದ್ಕೋ ಅಂತ. ಒಂದ್ ಬ್ಯಾಗ್ ತುಂಬಾ ಬುಕ್ಸ್ ಆ ತರದೆಲ್ಲ ತಗೊಂಬಂದ್ ಕೊಟ್ಟಿದ್ದಾರೆ ನನ್ಗೆ. ಸೊ ನನ್ನ ಹತ್ರ ಚೆನ್ನಾಗಿ ಮಾತಾಡ್ಬಿಟ್ಟು ನಾನು ಹಿಂದೆ ಬಿಟ್ಟು ಮುಂದೆ ಎಲ್ಲೋ ಹೋಗಿ ಮಾತಾಡ್ತಿದ್ದಾರೆ. ನನ್ ಮನ್ಸು ಎಷ್ಟು ನೊಂದಿದೆ. ನಂಗೆ ನಿನ್ನೆ ಅವ್ರಿಗೋಸ್ಕರ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಬಟ್ ಅದು ವಾಯ್ಸ್ ಬಂದಿಲ್ಲ. ಹಂಗಾಗಿ ಸುಮ್ನೆ ಆಗ್ಬಿಟ್ಟೆ.